ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅಥಣಿ ದೇಸಾಯಿ ಸರ್ಕಲ್ ಬಳಿ ಅಪಾಯಕಾರಿ ಚರಂಡಿ, ತಕ್ಷಣ ಮುಚ್ಚಳಿಕೆ ಅಳವಡಿಸಲು ಆಗ್ರಹ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ದೇಸಾಯಿ ಸರ್ಕಲ್ ದತ್ತ ಮಂದಿರ ಕಾಂಪ್ಲೆಕ್ಸ್ ಮುಂಭಾಗ ಚರಂಡಿ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಚರಂಡಿಯ ಮುಚ್ಚಳಿಕೆ ಮುರಿದು ಬಿದ್ದಿದ್ದು ಸಾರ್ವಜನಿಕರು ಜೀವ ಭಯದಿಂದ ಸಂಚರಿಸುವಂತಾಗಿದೆ. ಈ ಕುರಿತು ಪುರಸಭೆಗೆ ಲಿಖಿತ ಮನವಿ ಸಲ್ಲಿಸಲಾಗಿತ್ತು. ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಮತ್ತೆ ಪುರಸಭೆ ಹಾಗೂ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಗಿದೆ. ಚರಂಡಿ ಪಕ್ಕದಲ್ಲಿಯೇ ಜೆರಾಕ್ಸ್ ಅಂಗಡಿ, ಹೋಟೆಲ್, ಮೆಡಿಕಲ್ ಶಾಪ್ ಸೇರಿದಂತೆ ಹಲವು ವಾಣಿಜ್ಯ ಮಳಿಗೆಗಳಿವೆ. ಪ್ರತಿದಿನ ನೂರಾರು ಜನರು, ಮಹಿಳೆಯರು ಹಾಗೂ ಹಿರಿಯರು ನಾಗರಿಕರು ಈ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಮುರಿದ ಮುಚ್ಚಳಿಕೆಯಿಂದ ಕೆಲವರು ಕಾಲು ಜಾರಿ ಬಿದ್ದಿದ್ದು ಗಾಯಗೊಂಡಿರುವುದಾಗಿ ತಿಳಿಸಲಾಗಿದೆ. ಮಳೆಗಾಲದಲ್ಲಿ ಅಪಾಯ ಮತ್ತಷ್ಟು ಹೆಚ್ಚಾಗಿದ್ದು ಅನಾಹುತ ಸಂಭವಿಸುವ ಮುನ್ನ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಹೋರಾಟಗಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಎಂ ಶರ್ಮಾರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಹೊಸ ಚರಂಡಿ ನಿರ್ಮಿಸಿ ಬಲಿಷ್ಠ ಮುಚ್ಚಳಿಕೆ ಅಳವಡಿಸುವಂತೆ ಒತ್ತಾಯಿಸಿದ್ದಾರೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವರದಿ ಮಹೇಶ್ ಶರ್ಮಾ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮಸ್ಕಾರ ಸರ್. ಇವತ್ತು ಅಥಣಿ ತಾಲೂಕಿನಲ್ಲಿ 20 ವರ್ಷಗಳಿಂದ ಗಟಾರ್ಗಳ ನಿರ್ಮಾಣ ಮಾಡಿರುತ್ತಾರೆ. ಅದು 25 ವರ್ಷದ ನಂತರ ಅದರ ಮುಚ್ಚಳಿಕೆ ಬೀಳುವ ಸ್ಥಿತಿಯಲ್ಲಿದೆ. ಸಾರ್ವಜನಿಕರು ಸಾಕಷ್ಟು ಈಗ ದೇಸಾಯಿ ಸರ್ಕಲ್ನಲ್ಲಿ ಅಪೋಸಿಟ್ ಗಟಾರ್ ನಿರ್ಮಾಣ ಮಾಡಿರುತ್ತಾರೆ. ಓಲ್ಡ್ 25 ವರ್ಷದಿಂದ ಅದಕ್ಕೆ ಯಾವುದೇ ರೀತಿ ಮುಚ್ಚಳಿಕೆ ಮಾಡಿರುವುದಿಲ್ಲ. ಈಗ ಏನಾಗಿದೆ ಅಂದರೆ ಜನರು ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿ ವ್ಯಾಪಾರ ಜೆರಾಕ್ಸ್ ಅಂಗಡಿ ಆಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು, ಚಹಾ ಹೋಟೆಲ್ ಆಗಿರ್ಬೋದು, ಈ ಥರ ಅಂಗಡಿಗಳಿಗೆ ಸಾರ್ವಜನಿಕರು ಬಂದು ಹೋಗೋದನ್ನು ಮಾಡ್ತಾರೆ. ಆ ಗಟಾರ ಮೇಲೆ ಮುಚ್ಚಳಿಕೆ ಮೇಲೆ ಅಡ್ಡಾಡೋದ್ರಿಂದ ಸಾಕಷ್ಟು ಜನ ಬಿದ್ದಿರುತ್ತಾರೆ, ಗಾಯಗಳು ಕೂಡ ಆಗಿದ್ದಾವೆ. ಮತ್ತು ಈಗಿರೋದ್ರಿಂದ ಕೆಲವೊಂದು ಜಾಗದಲ್ಲಿ ಕೂಡ ಹೊಸ ಮುಚ್ಚಳಿಕೆ ನಿರ್ಮಾಣ ಮಾಡಬೇಕು, ಅಥವಾ ಇಲ್ಲದಿದ್ದರೆ ಗಟಾರ ನಿರ್ಮಾಣ ಮಾಡಬೇಕು. ಇಲ್ಲವೆಂದರೆ ಅದಕ್ಕೆ ನಾಳೆ ಅನಾಹುತಕ್ಕೆ ನೀವೇ ಹೊಣೆಗಾರರಾಗಬೇಕಾಗುತ್ತದೆ. ಏನಾದರೂ ಒಳಗೆ ಗಟಾರ ಮುರಿದು ಬಿದ್ದು ಸಾರ್ವಜನಿಕರಿಗೆ ಹಾನಿ ಆದರೆ ನೀವೇ ಹೊಣೆಗಾರರು ಎಂದು ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ. ಶೀಘ್ರದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅದನ್ನು ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆ ಬಗೆಹರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.